ಆಡಳಿತ ಪಕ್ಷ ಇದೆ, ವೀಕೆಸ್ಟ್ ವಿರೋಧ ಪಕ್ಷ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ. ವರ್ಸ್ಟ್ ಆಡಳಿತ ಪಕ್ಷ ಇದೆ ಅನ್ನುವಂಥದ್ದನ್ನು ನಾನು ಒಪ್ಕೊಳ್ತೇನೆ. ಆದರೆ ವೀಕೆಸ್ಟ್ ವಿರೋಧ ಪಕ್ಷ ಇದೆ ಅನ್ನುವಂಥದ್ದನ್ನು ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಉದಾಹರಣೆಗೆ ಹೇಳ್ತೇನೆ. ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿದೆ ರಸ್ತೆಗಳು, ಗುಂಡಿಯನ್ನು ಮುಚ್ಚಿ ಅಂತ ಹೇಳಿ ಹೋರಾಟ ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ಪರಿಣಾಮವಾಗಿ ಏನಾಯಿತು, 1100 ಕೋಟಿಯನ್ನು ರಿಲೀಸ್ ಮಾಡಿಬಿಟ್ಟು ನವೆಂಬರ್ ತಿಂಗಳೊಳಗಡೆ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅಂತ DK ಶಿವಕುಮಾರ್ ಅವರು ಪ್ರವಾಸ ಮಾಡಿದರು. ಸಿದ್ದರಾಮಯ್ಯ ಅವರು ನಾವು ಹಿಂಗೆ ಹೋರಾಟ ಮಾಡಿದ್ದಕ್ಕೆ ಕರೆ ಕೊಟ್ಟು 24ನೇ ತಾರೀಕು ಕಳೆದ ತಿಂಗಳು ನಾವು ಹೋರಾಟಕ್ಕೆ ಕರೆ ಕೊಟ್ಟಾಗ ಇಮ್ಮಿಡಿಯೇಟ್ ಆಗಿ ನಾವು ಹೋರಾಟ ಮಾಡಿದ ಮೇಲೆ ಭೇಟಿ ಕೊಟ್ಟು ಗುಂಡಿ ಮುಚ್ಚೋ ಕೆಲಸವನ್ನು ಮಾಡಿದರು. ಆದರೂ ಗುಂಡಿಗಳು ಹಾಗೆ ಇದ್ದಾವೆ. ಇದ್ರ ವಿರುದ್ಧ ಹೋರಾಟ ನಾವು ಮಾಡಿದ್ವಿ. ಆದರೆ ಈ ಸರ್ಕಾರ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರದ ಒಳಗಡೆನೂ ಗುಂಡಿ ಬಿದ್ದಿದೆ, ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ಗುಂಡಿ ಬಿದ್ದಿದೆ. ಹಂಗಾಗಿ ಆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ನಮ್ಮ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಅಂದರೆ, ಕೆಲವು BJP ಲೀಡರ್ಗಳ ಮೇಲೆಲ್ಲ ಕೇಸ್ ಹಾಕುವಂಥದ್ದು, ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆಲ್ಲ ಕೇಸು ಅಂತ ಹಾಕೋಂಥದ್ದು, ಮತ್ತು ಕೊಲೆಗಳಾಗ್ತಾ ಇರೋಂಥದ್ದು. ನಮ್ಮ ಸರ್ಕಾರ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿಬಿಟ್ರ ನಮ್ಮ ಲೀಡರ್ಗಳು ಅಂತ ಒಂದು ಅನೇಕ ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರದ್ದು ಇದೊಂದು ಪ್ರಶ್ನೆ ಇದು. ನೋಡಿ, ನಿಮಗೆ ಆ ರೀತಿಯ ಪ್ರಶ್ನೆ ಏನು ಬಂದಿದೆ, ಇದ್ರ ಬಗ್ಗೆ ಅರ್ಧ ಸತ್ಯ ಇದೆ. ಉದಾಹರಣೆಗೆ ಹೇಳಿದರೆ, ಈ ಸರ್ಕಾರ ಸಾಕಷ್ಟು ಸಮಸ್ಯೆಗಳನ್ನು ಅಂತಲೂ ನಿರ್ಮಾಣ ಮಾಡ್ತಾ ಇದೆ. ಉದಾಹರಣೆಗೆ ಅವರೇನು ಕೆಲಸ ಮಾಡ್ತಾ ಇಲ್ಲ, ಆ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು RSS ಟೀಕೆ ಒಳಗಡೆ ಬ್ಯುಸಿ ಮಾಡಿದ್ದಾರೆ. RSS ಟೀಕೆ ಮಾಡಿಬಿಟ್ರೆ BJP ಅವರು ಅದರೊಳಗಡೆ ಬ್ಯುಸಿ ಮಾಡ್ತಾರೆ, ಬೆಂಗಳೂರು ಗುಂಡಿಗಳನ್ನು ಮರ್ತು ಬಿಡ್ತಾರೆ. ಅದೇ ಥರ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಆಗಿರತಕ್ಕಂಥ ಕಷ್ಟನ ಮರ್ತು ಬಿಡ್ತಾರೆ. ಹಾಗಾಗಿ RSSನೊಳಗಡೆ ಇವ್ರನ್ನ ಬ್ಯುಸಿ ಇಡೋಣ ಅಂತ ಏನು ಟೂಲ್ ಕಿಟ್ ಮಾಡಿದ್ದಾರೆ, ಇದನ್ನು ನಾನು ಒಪ್ಕೊಳ್ತೇನೆ. ಆದರೆ RSS ಈ ವಿಷಯ ತೆಗೆದುಕೊಂಡ ತಕ್ಷಣ ಬೇರೆ ವಿಷಯಗಳಲ್ಲಿ BJP ಮೌನ ಆಗಿದೆ, ಇದು ಸುಳ್ಳು. ಅವ್ರ ಟೂಲ್ ಕಿಟ್ ಏನಿದೆ, ಆ ಟೂಲ್ ಕಿಟ್ ನಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಆದರೆ ನಾವು ಪಾರ್ಟಿಯನ್ನು ಸಂಘಟನೆ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಈ ಸರ್ಕಾರದ ವಿರುದ್ಧ ಮುಟ್ಟಿ ನೋಡ್ಕೊಳ್ಳೋ ರೀತಿನಲ್ಲಿ ಹೋರಾಟವನ್ನು ಮಾಡ್ತೇವೆ. ಕಲ್ಯಾಣ ಕರ್ನಾಟಕ ಭಾಗದ್ದೇ ತಗೊಳ್ಳೋಣ. 5 ಜಿಲ್ಲೆಯಲ್ಲೂ ಕಾಂಗ್ರೆಸ್ ಪ್ರಾಬಲ್ಯ ಬಂದ್ಬಿಡ್ತು. ಅದ್ರ ವಿರುದ್ಧವಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕಾದ ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಂದು ಗಟ್ಟಿ ಧ್ವನಿಯಾಗಬಲ್ಲ ಯತ್ನಾಳ್ ಅವರನ್ನ ಪಕ್ಷದಿಂದ ಕಿತ್ತು ಹಾಕ್ಬಿಡ್ತೀರಿ. ನೋಡಿ, ಯತ್ನಾಳ್ ಅವ್ರ ವಿಷಯ ನಮ್ಮ ಆಲ್ ಇಂಡಿಯಾ ಪಾರ್ಟಿ ಡಿಸೈಡ್ ಮಾಡಿದೆ. ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಆ ವಿಷಯ ಒಂದನ್ನು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥದ್ರೆಲ್ಲವೂ ಕೂಡ ನಾವು ಯುನಿಟಿಯಿಂದನೇ ಇದ್ದೀವಿ. ಸ್ವಲ್ಪ ಪಾರ್ಟಿ ಅಂತ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ನಾನಿಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲವನ್ನೂ ಕೂಡ ನಾವು ಮತ್ತೆ ಮಾತಾಡ್ತಾ ಇದ್ದೇವೆ, ಸೆಟ್ಲ್ ಮಾಡ್ತಾ ಇದ್ದೇವೆ. ಎಲ್ಲರೂ ಒಟ್ಟಾಗಿ ನಾವು ಹೋರಾಟಗಳನ್ನು ಕೂಡ ಅದೇ ಸಮಯದಲ್ಲಿ ನಾವು ಎಲ್ಲಿ ನೀವು ಯತ್ನಾಳ್ ಅವ್ರ ವಿಚಾರ ಮಾತಾಡಲ್ಲ ಅಂದ್ರಿ, ಆದ್ರೆ RSS ಯಾವ ಸೈದ್ಧಾಂತಿಕ ಬಲದಿಂದ ಪಕ್ಷವನ್ನ ಮುನ್ನೆಲೆಗೆ ತರೋಕ್ ಪ್ರಯತ್ನ ಮಾಡ್ತಿದ್ಯೋ, ಹಿಂದುತ್ವ ಅನ್ನೋ ಐಡೆಂಟಿಟಿ ಕಾರ್ಡ್ ಮೂಲಕ, ಅದ್ರ ಬಗ್ಗೆ ಮಾತನಾಡ್ತಿದ್ದವರೇ BJPಯಲ್ಲಿ ಸೈಡ್ ಲೈನ್ ಆಗ್ತಿದ್ದಾರೆ. ಪ್ರತಾಪ್ ಸಿಂಹ ಅವರು ಎಲ್ಲಿದ್ದಾರೆ, ಅನಂತ್ ಕುಮಾರ್ ಹೆಗಡೆ ಅವರು ಎಲ್ಲಿದ್ದಾರೆ, ಸಿಟಿ ರವಿ ಅವ್ರ ಕತೆ ಏನಿತ್ತು ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯತ್ನಾಳ್ ಅವ್ರ ಲೆಕ್ಕ ಬಿಡೋಣ ಸರ್, ಇನ್ನುಳಿದ ಹಿಂದುತ್ವವಾದಿಗಳ ಲೆಕ್ಕ ಬಿಜೆಪಿಯಲ್ಲಿ ಏನಾಗಿದೆ? ಈ ಉದಾಹರಣೆ ಪ್ರತಾಪ್ ಸಿಂಹ ಅವರು ನಮ್ಮ ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರಂತೂ ನಿಮಗೆ ಗೊತ್ತಿದೆ, ನಮ್ಮ MLC ಅವರಿದ್ದಾರೆ, ನಾವು ಜೊತೆಗೆ ಪ್ರತಾಪ್ ಸಿಂಹ ಹೋದ್ರು. ಈ ಕಡೆ ವಿಜಯೇಂದ್ರ ಅವರು, ಅಶೋಕ್ ಅವ್ರು ಹೋಗಿ ಓವರ್ಟೇಕ್ ಮಾಡಿದ್ರು. ಎಲ್ಲಿದ್ರು ಅವಾಗ ಪ್ರತಾಪ್ ಸಿಂಹ ಅವರು? ಉದಾಹರಣೆಗೆ ನಾವೇ ಮೊನ್ನೆ ಆನ್ಲೈನ್ ನಲ್ಲಿ ಮೀಟಿಂಗ್ ಸೇರಿದೀವಿ. ಅಶೋಕ್ ಅವರು ನಮ್ಮ ಆಫ್ಲೈನ್ ಅಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿ, ಆನ್ಲೈನ್ ಆಫ್ಲೈನ್. ಈಗ ಉದಾಹರಣೆಗೆ ಅಷ್ಟು ಆಫ್ಲೈನ್ ನಲ್ಲಿ ಸೇರಕ್ ಆಗದೆ ಇರೋವಷ್ಟು ಇಶ್ಯೂಸ್ ಅನ್ನ ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ಆನ್ಲೈನ್ ನಲ್ಲೂ ಕೂಡ ಸೇರಿದ್ದೇವೆ. ನಮ್ಮಲ್ಲಿ ಯುನಿಟಿ ಇದೆ, ಯುನಿಟಿಗೆ ಏನೇನು ಸಮಸ್ಯೆ ಇಲ್ಲ. ಈ ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಹೋರಾಟವನ್ನು ಇನ್ನೂ ತೀವ್ರಗೊಳಿಸಬೇಕು ಅಂತಕ್ಕಂಥದ್ದನ್ನು ನಾನು ಒಪ್ಕೊಳ್ತೇನೆ. ಇದ್ರ ಬಗ್ಗೆ ಯಾವುದೇ ಮುಜುಗರ ಪಟ್ಕೊಳ್ತೇನೆ, ನಾನು ಒಪ್ಕೊಳ್ತೇನೆ. ನವೆಂಬರ್ ಕ್ರಾಂತಿ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, BJPಲೂ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಸೈಲೆಂಟ್ ಆಗಿದ್ದಾರೆ, ರಾಜ್ಯಾಧ್ಯಕ್ಷರು ಸೈಲೆಂಟ್ ಆಗಿದ್ದಾರೆ. ವಿರೋಧ ಪಕ್ಷವಾಗಿ ನಾವೆಲ್ಲೋ ಸೋತಿದ್ದೀವಿ ಅಂತ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ತುಂಬಾ ನೋವಿದೆ. ಈವನ್ ನನ್ನ ಆಪೋಸಿಷನ್ ಫ್ರೆಂಡ್ಸು ಕೇಳ್ತಾರೆ, BJP ಏನ್ ಮಾಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟು ಇಷ್ಟೊಂದು ಲ್ಯಾಬ್ಸ್ ಮಾಡ್ತಾನೆ ಇದ್ರು ನೀವೆಲ್ಲ ಸೈಲೆಂಟ್ ಆಗಿದ್ದೀರಾ. ಇದನ್ನ ನೋಡ್ತಾ ಇದ್ರೆ ನವೆಂಬರ್ ಕ್ರಾಂತಿ BJPಲೂ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ.
ನೀವ್ ಹೇಳ್ಬೇಕು ಇದ್ರ ಬಗ್ಗೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗೇ ಆಗತ್ತೆ, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಆಗುತ್ತೋ ಆಗೋದಿಲ್ವೋ, ಅದು ಅವ್ರ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ, ಇದು ನಮ್ಮ ಪಾರ್ಟಿಯ ಆಂತರಿಕವಾಗಿರ್ತಕ್ಕಂಥ ವಿಷಯ. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಬಿಟ್ಟು ರಾಜ್ಯದ ಪ್ರಸಕ್ತ ಪರಿಸ್ಥಿತಿಯನ್ನು ಚೆನ್ನಾಗಿ ನಾವು ಚರ್ಚೆ ಮಾಡಿಬಿಟ್ಟು ಈ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಬಟ್ ನಿಮ್ಮದೇ ಪಕ್ಷದ ನಾಯಕರು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಪದೇ ಪದೇ ಬರ್ತಾ ಇರುತ್ತೆ. ಹಾಗಾಗೇನೆ ಕಾಂಗ್ರೆಸ್ನ ವಿರುದ್ಧ ಯಾರು ಮಾತನಾಡಬೇಕು ಅವ್ರು ಸೈಲೆಂಟ್ ಆಗಿದ್ದಾರೆ, ಯಾರು ಸೈಲೆಂಟ್ ಆಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲೋ ಅವ್ರು ಮಾತ್ರ ಬೀದಿಲಿ ಬಂದು ಬಾಯಿ ಬಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಇದೆ. ನೋಡಿ, ಈ ಸರ್ಕಾರದಲ್ಲಿ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ಜೊತೆನಲ್ಲಿ ಯಾರು ಕೂಡ ಕಾಂಪ್ರಮೈಸ್ ಆಗಿಲ್ಲ. ನಾವು ಈಗ ಉದಾಹರಣೆಗೆ ಆರ್ ಅಶೋಕ್ ಅವರು ಹೋರಾಟ ಮಾಡ್ತಿದ್ದಾರೆ ವಿಪಕ್ಷ ನಾಯಕರಾಗಿ, ನಮ್ಮ ವಿಜೇಂದ್ರ ಅವರು ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಎಲ್ಲ ಶಾಸಕರು ಸಂಸದರು ಸೇರಿ ಬೆಂಗಳೂರಿನಲ್ಲಿ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಎಲೆಕ್ಷನ್ ಅಲ್ಲಿ ವಿಜಯೇಂದ್ರ ಅವ್ರು ಗೆದ್ರು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಅಲಂಕರಿಸಿದ ಮೇಲೆ ಎಲ್ಲರನ್ನ ಒಳಗೊಳ್ಳುವಿಕೆಯಲ್ಲಿ ಸೋತು ಬಿಟ್ರಲ್ಲ ವಿಜಯೇಂದ್ರ ಅವರು. ಸೋತಿಲ್ಲ, ಪ್ರಶ್ನೆನೇ ಇಲ್ಲ, ಸೋಲುವಂತ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೇವೆ. ಉದಾಹರಣೆಗೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಕೂಡ ಯುವ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು, ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರು ಪಾರ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ ಮೇಲೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ನೋಡಿನೇ ಕೇಂದ್ರದ ನಾಯಕರು ರಾಜ್ಯಾಧ್ಯಕ್ಷರು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ತಾರೆ. ನಾವೆಲ್ಲ ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ. ವಿಜಯೇಂದ್ರ ಅವರು ನಾಯಕತ್ವವನ್ನು ನಾವೆಲ್ಲರೂ ಒಪ್ಕೊಂತೀವಿ ಎಲ್ಲರೂ. ಆದರೆ ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಭಾಳ ನನಗೆ ಸ್ವಲ್ಪ ಇರುಸುಮರಸಾಗ್ತಾ ಇದೆ. ಯಾಕೆಂದರೆ ಪ್ರತಾಪ್ ಸಿಂಹ ಒಳ್ಳೆ ಪ್ರಾಬಲ್ಯವಾಗಿರುವಂಥ ವ್ಯಕ್ತಿ, ಅನಂತಕುಮಾರ್ ಹೆಗ್ಡೆ, ನಳಿನ್ ಕುಮಾರ್, ಸದಾನಂದ ಗೌಡರು, ಇಂಥ ನಾಯಕರನ್ನೆಲ್ಲ ಒಟ್ಟಿಗೆ ತಗೊಂಡು ಇವರ ನಾಯಕತ್ವದಲ್ಲಿ ಪಕ್ಷನ ಸಂಘಟನೆ ಮಾಡಬೇಕು. ಆ ಪಕ್ಷ ಸಂಘಟನೆ ನಡೀತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನೀವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರು, ಆಮೇಲೆ ನಳಿನ್ ಕುಮಾರ್ ಕಟೀಲ್ ಎಲ್ಲರೂ ಕೂಡ ನಮ್ಮ ಪಾರ್ಟಿನಲ್ಲೇ ಇದ್ದಾರೆ. ನಾವು ಮೀಟಿಂಗ್ಗಳು ಸೇರ್ತಾನೆ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೀವಿ. ಇದು ಯಾವುದೇ ಗ್ಯಾಪ್ ಅಂತಕ್ಕಂಥದ್ದಿಲ್ಲ. ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವಿರುದ್ಧ ನಾವು ಕೆಲಸವನ್ನು ಮಾಡ್ತೇವೆ. ಈ ಸರ್ಕಾರದ ವಿರುದ್ಧ ಇಡೀ ಜನರ ಬಳಿ ತೆಗೆದುಕೊಂಡೋಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಎಂಥ ಭ್ರಷ್ಟ ಸರ್ಕಾರ ಇದೆ. 2ನೇ ಟರ್ಮ್ನಲ್ಲಿ ವಿಶೇಷವಾಗಿ ಒಬ್ಬ ಅನುಭವಿ ರಾಜಕಾರಣಿ ಯಾರು ಸಿದ್ದರಾಮಯ್ಯ ಅವರು ಟೋಟಲಿ ಫೇಲ್ಯೂರ್. ಅವ್ರ ಕೈಲಲ್ಲಿ ಏನೇನು ಮಾಡೋಕ್ಕಾಗ್ತಾ ಇಲ್ಲ. ಗೌರ್ಮೆಂಟ್ ನೌಕರರು ಸ್ಯಾಲ್ರಿ ಕೊಟ್ಟಿಲ್ಲ 3 ತಿಂಗಳಿಂದ ಅಂಥೇಳಿ ಸುಯಿಸೈಡ್ ಮಾಡ್ಕೊಂಡಿರ್ತಕ್ಕಂಥವ್ರು. ವಾಟರ್ಮ್ಯಾನ್ ಚಾಮರಾಜನಗರದಲ್ಲಿ, ಲೈಬ್ರರಿಯನ್ನು ಗುಲ್ಬರ್ಗದಲ್ಲಿ, ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ರೈತರು ಸಾವಿರಾರು ಸಂಖ್ಯೆಯಲ್ಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮೊನ್ನೆ ಭೋಜನಕೂಟವನ್ನು ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಏನಕ್ಕೆ ಅಂತ ಹೇಳಿದ್ರೆ ಬಿಹಾರಕ್ಕೆ ಕೋಟಿಗಟ್ಟಲೆ ಹಣವನ್ನು ಸಂಗ್ರಹ ಮಾಡಿಬಿಟ್ಟು ಕಳಿಸ್ಕೊಡೋಕ್ಕೆ, ಬೇರೆ ಇನ್ನೇನು ಇಲ್ಲ. ಸರ್, ಪ್ರಾತಿನಿಧ್ಯ ವಿಚಾರದಲ್ಲಿ ಬಿಜೆಪಿ ಕೇವಲ ಮುಂದುವರೆದ ಅಥವಾ ಬಲಿಷ್ಠ ಸಮುದಾಯಗಳಿಗೇನೆ ಮಾನ್ಯತೆ ಕೊಡೋದನ್ನ ಹೊರತುಪಡಿಸಿ ಹಿಂದುಳಿದ ಸಮುದಾಯಗಳನ್ನ ಕೂಡ ಆ ವೋಟ್ ಬ್ಯಾಂಕ್ ಕಡೆಗೂ ಕೂಡ ದೃಷ್ಟಿಯನ್ನು ವಹಿಸಬೇಕು ಅಂತ ಹೇಳಿ ನೀವು ನಿಂತ ಜಾಗದಲ್ಲೇ ಕುಮಾರ್ ಬಂಗಾರಪ್ಪನವ್ರು ನಿಂತಾಗ ಹೇಳ್ತಿದ್ರು. OBC ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ರೆ ನಿಜಕ್ಕೂ ಆ ಸಮುದಾಯ ಕೂಡ ಇದೀಗ ಬಿಜೆಪಿ ಕಡೆಗೆ ಒಲವನ್ನ ತೋರಿಸಲಿಕ್ಕೆ ಪ್ರಶಸ್ತವಾದ ಕಾಲ ಇದೆ. ಯಾಕೆ ಕೇವಲ ಲಿಂಗಾಯತರು, ಒಕ್ಕಲಿಗರು ಆ ಸಮುದಾಯಕ್ಕೇನೆ ನಾಯಕತ್ವ ಕೊಡಬೇಕು ಅಂತ ಹೇಳಿ ಬಿಜೆಪಿ ಈಗಲೂ ಕೂಡ ಲೆಕ್ಕಾಚಾರ ಮಾಡ್ತಿದೆ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ನೋಡಿ, ಕುಮಾರ್ ಬಂಗಾರಪ್ಪ ಅವ್ರ ಹತ್ರ ನಾನು ಮಾತಾಡಿದ್ದೇನೆ, ನನಗೆ ಚೆನ್ನಾಗೇ ಗೊತ್ತವರು. ಈಗ ಉದಾಹರಣೆಗೆ OBC ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಾರ್ಟಿ, ಈಗ ಉದಾಹರಣೆ ಸುನಿಲ್ ಕುಮಾರ್ ಆಗಲಿ, ಕೋಟಾ ಶ್ರೀನಿವಾಸ್ ಪೂಜಾರ್ ಅವರಾಗಲಿ, ನಾನಾಗಲಿ, ನಮ್ಮ ಈ ಥರ ಅನೇಕರು ಹೆಸರು ಹೇಳಬಲ್ಲೆ ನಾನು. ನರೇಂದ್ರ ಬಾಬು ಅವರಾಗಲಿ, ನಮ್ಮ ಬೈರ್ತಿ ಬಸವರಾಜ್ ಅವರಾಗಲಿ, ದೊಡ್ಡನಗೌಡರಾಗಲಿ, 100 ಹೆಸರು ಹೇಳ್ತೇನೆ. OBCನಲ್ಲಿ ಹಿಂದುಳಿದ ವರ್ಗಗಳನ್ನು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು ಮಾಡೇ ಇಲ್ಲ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕ ಅಂತ ಬಂದಾಗ ಒಕ್ಕಲಿಗರು ಇಲ್ಲ ಲಿಂಗಾಯತರು, ಇದೇ ಸಿಮಿಟ್ರಿ ಈಗಲೂ ಕೂಡ ನಡೀತಾ ಇರೋದು. ಹಂಗೆ ಹೇಳ್ತಾರೆ, ಹೇಳಿದ ಕ್ಷಣಕ್ಕೆ ಅದು ಸತ್ಯ ಅಲ್ಲ. ಈಗಿರೋದೇ ಅಲ್ವಾ ಸರ್? ಅಲ್ಲ. ಈಗ ಉದಾಹರಣೆ ಸಾಕಷ್ಟು ಜನ,
ಈಗ ಫಾರ್ ಎಕ್ಸಾಂಪಲ್ ಈ ಸರ್ವೇಕ್ಷಣೆಯನ್ನು ವಿರೋಧ ಮಾಡಿ ನಾವು ಸಾಕಷ್ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳನ್ನ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಏನಾಯ್ತು ಈ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮಾತನಾಡ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಮನೆಗೆ ರೇಡ್ ಆಗುತ್ತೆ. ಆ ಸಂದರ್ಭದಲ್ಲಿ ದಾಖಲಾತಿಗಳನ್ನ ಸುಟ್ಟಾಕಿದ್ರು ಅನ್ನೋ ಗಂಭೀರ ಆರೋಪ, ಹೊಳೆ ಬದಿಗೆ ತಗೊಂಡು ಹೋಗಿ ದಾಖಲೆಗಳನ್ನ ಸುಟ್ಟಾಕಿದ್ರು ಅನ್ನೋ ಗಂಭೀರ ಆರೋಪ ಇದೀಗ ಚರ್ಚೆ ಆಗ್ತಾ ಇದೆ. ನೋಡಿ, ಇದು ಅತ್ಯಂತ ಸುಳ್ಳಿನ ಪರಮಾವಧಿ. ಗೆದ್ದಿರೋರು ಯಾರು? ಈಗ BJP ಶಾಸಕರಿದ್ದಂಥವ್ರು ಸುಭಾಷ್ ಗುತ್ತೇದಾರ್ ಅವರು ವೋಟ್ ಚೋರಿ ಮಾಡಿದ್ರೆ ಗೆಲ್ಲಬೇಕಾಗಿತ್ತಲ್ಲ. ಗೆದ್ದಿರೋರು ಯಾರು? ಕಾಂಗ್ರೆಸ್ನವ್ರು ಗೆದ್ದಿರೋದು, BR ಪಾಟೀಲ್. ಹಾಗಾಗಿ ವೋಟ್ ಚೋರಿ ಮಾಡಿದ್ರೆ ಸುಭಾಷ್ ಗುತ್ತೇದಾರ್ ಗೆಲ್ಲಬೇಕಾಗಿತ್ತು, ಗೆದ್ದಿರೋರು ಕಾಂಗ್ರೆಸ್ನವರು. ಇದ್ರು ಅತ್ಯಂತ ಸುಳ್ಳಿನ ಪರಮಾವಧಿ. ಇದು ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಸುಳ್ಳು. ಈ ಉದಾಹರಣೆಗೆ 8,000 ಚಿಲ್ಲರೆ ಏನೋ 6,000 ಚಿಲ್ಲರೆ ಏನೋ ವೋಟ್ ಕಳವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಏನು ಸುಟ್ಟಿದ್ದದು? ಯಾವ ಪೇಪರ್ ಸುಟ್ಟಿದ್ದು? ಏನಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್? ಸ್ವಲ್ಪ ಪ್ರದರ್ಶನ ಮಾಡಿ, ಬಿಡುಗಡೆಗೆ ಮಾಡಲಿ, ಅವರು ಗೊತ್ತಾಗತ್ತೆ. ಆದ್ದರಿಂದ ಕಾಂಗ್ರೆಸ್ಸಿನ ಹೇಳಿಕೆಗಳು, ಕಾಂಗ್ರೆಸ್ಸಿನ ನಡವಳಿಕೆಗಳು, ಕಾಂಗ್ರೆಸ್ ನಾಯಕರ ಏನು ಈ ಥರ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಜನ ಶಾಪ ಹಾಕ್ತಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಯಾವುದೇ ವಿಶ್ವಾಸ ಇಲ್ಲ. ಹಾಗಾಗಿ ವಿಶ್ವಾಸ ಯಾರ ಮೇಲೆ ಇದೆ? ನರೇಂದ್ರ ಮೋದಿಜಿ ಬಗ್ಗೆ ಇದೆ ಇಡೀ ದೇಶದಲ್ಲಿ ವಿಶ್ವಾಸ. ವಿಶ್ವಾಸ ಯಾರ ಮೇಲಿದೆ? ಭಾರತೀಯ ಜನತಾ ಪಾರ್ಟಿ ಮೇಲಿದೆ. ಹಂಗಾಗಿ ಇಡೀ ದೇಶದಾದ್ಯಂತ 30 ಸರ್ಕಾರಗಳ ಪೈಕಿ 22 ಸರ್ಕಾರಗಳು BJP ಮತ್ತು BJP ಅಲಯನ್ಸ್ ಪಾರ್ಟಿ 22-23 ಸರ್ಕಾರಗಳು ನಮ್ಮವು ಇದಾವೆ. ನಿಮ್ಮ ಸರ್ಕಾರಗಳು 3 ಕಡೆ ಇದೆ. ಅದು ಅಕ್ರಮವಾಗಿ ಗ್ಯಾರಂಟಿ ಮೂಲಕ, ರಾಹುಲ್ ಗಾಂಧಿ ನಾಯಕನ ಮೆಚ್ಚಿ ಅಲ್ಲ, ಅಥವಾ ಸಿದ್ದರಾಮಯ್ಯ ಅವರನ್ನ ಮೆಚ್ಚಿ ಅಲ್ಲ, ಗ್ಯಾರಂಟಿ ಬಿಟ್ಟು ಅಧಿಕಾರಕ್ಕೆ ಚುನಾವಣೆಗೆ ಬನ್ನಿ, ಅವಾಗ ನಿಮಗೆ ಗೊತ್ತಾಗತ್ತೆ. ಸರಿ ಸರ್, RSS ಬ್ಯಾನ್ನಿಂದ ಹಿಡಿದು ವೋಟ್ ಚೋರಿವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಧನ್ಯವಾದ ನಿಮ್ಮ ಉತ್ತರಗಳಿಗೆ ಹಾಗೆ ಸಮಯಕ್ಕಾಗಿ. ಹಾಗೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.